ನಮಸ್ಕಾರ ಎಲ್ರಿಗೂ. ನಾನಿವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಭಿರುಚಿ ಅನ್ನೋ ಚಾನಲ್ನಲ್ಲಿ. ಯಾರೆಲ್ಲ ನೋಡಿಲ್ಲ ಅವರು ಒಂದ್ಸರಿ ಹೋಗಿ ಚೆಕ್ ಮಾಡಿ. ಮೊದಲಿಗೆ ನಾನು ಬೆಂಡೆಕಾಯಿನ ತೊಳೆದಿಟ್ಕೊಂಡೆ, ಅದು ನೀರೆಲ್ಲ ಸೋರ್ಲಿ ಅಂತ ಇಟ್ಬಿಟ್ಟು ಪಕ್ಕದಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಬಿಸಿ ನೀರನ್ನ ಯೂಸ್ ಮಾಡಿಕೊಂಡು ನಾನು ಚಪಾತಿ ಹಿಟ್ಟು ಕಲಿಸ್ಕೊತೀನಿ. ಚಪಾತಿ ನಮಗೆ ಸಾಫ್ಟಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಬಿಸಿ ನೀರಲ್ಲಿ ಕಲಿಸ್ಕೊಂಡ್ರೆ ಅದು ತುಂಬ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಹಾಫ್ ಆನ್ ಅವರ್ ನಾನು ಅದನ್ನು ಹಾಗೆ ಇಟ್ಟಿರ್ತೀನಿ. ಅಲ್ಲಿವರೆಗೂ ನಾನು ಪಲ್ಯನ ಮಾಡಿಕೊಂಡೆ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಪ್ಲೇನಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಯಾವುದೇ ಮಸಾಲ ಪೌಡರ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ. ನಾನಿಲ್ಲಿ ಪಲ್ಯ ಥರ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ. ಗ್ರೇವಿ ಥರ ಬೇಕು ಅಂತ ಹೇಳಿದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ ಎಲ್ಲನೂ ನಾವು ಆ್ಯಡ್ ಮಾಡ್ಕೊಬೋದು. ಆ ಥರ ಮಸಾಲ ಪೌಡರ್ ಎಲ್ಲ ಹಾಕಿದಾಗ ನನಗೆ ಹೆವಿ ಅನಿಸುತ್ತೆ, ಹಾಗಾಗಿ ನಾನು ಲೈಟಾಗಿ ಈ ಥರ ಪಲ್ಯ ಮಾಡ್ಕೊತೀನಿ. ಚಪಾತಿಗೆ ಈ ಥರ ಲೈಟಾಗಿ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ತಿಂಡಿ ಮುಗಿಸ್ಕೊಂಡು ನಾವು ನಮ್ಮ ಸಿಸ್ಟರ್ ಇಲ್ಲ ಮನೆಗೆ ಹೋಗಿದ್ವಿ. ನೆಕ್ಸ್ಟ್ ಡೇ ನಾವು ವಾಪಸ್